ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ರು. 500 ಚಾಲಕ ಪಣದೊಂದಿಗೆ ಸಹಕಾರಿ ಸವಾರಿ ಮಾದರಿ. ಭಾರತದಲ್ಲಿ ಸವಾರಿ ಸೇವೆ ಹೆಚ್ಚಾಗಿ ಕಮಿಷನ್ ಆಧಾರಿತ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲಿ ವೇದಿಕೆಗಳು ಚಾಲಕರ ಗಳಿಕೆಯಿಂದ ಗಮನಾರ್ಹ ಕಡಿತವನ್ನು ತೆಗೆದುಕೊಳ್ಳುತ್ತವೆ. ಸರ್ಕಾರಿ ಬೆಂಬಲಿತ ಭಾರತ್ ಟ್ಯಾಕ್ಸಿ ಚಾಲಕರು ಪಾಲುದಾರರಾಗುವ ಸಹಕಾರಿ ರಚನೆಯನ್ನು ಪರಿಚಯಿಸುವ ಮೂಲಕ ಅದನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಾರಂಭಿಸಿದ ಈ ವೇದಿಕೆಯು ಸಾರಥಿಗಳು ಎಂದು ಕರೆಯಲ್ಪಡುವ ಚಾಲಕರು ಕೇವಲ ರು. 500 ಹೂಡಿಕೆಯೊಂದಿಗೆ ಸೇರಲು ಅನುವು ಮಾಡಿಕೊಡುತ್ತದೆ. ಲಾಭವನ್ನು ಹಂಚಿಕೊಳ್ಳಲಾಗುತ್ತದೆ. 80% ಚಾಲಕರಲ್ಲಿ ಓಡಿಸಿದ ಕಿಲೋಮೀಟರ್ಗಳ ಆಧಾರದ ಮೇಲೆ ವಿತರಿಸಲಾಗುತ್ತದೆ ಮತ್ತು 20% ಸಹಕಾರಿ ಬೆಳವಣಿಗೆ ಉಳಿಸಿಕೊಳ್ಳಲಾಗುತ್ತದೆ. ಶಾ ಈ ಮಾದರಿಯನ್ನು ಅಮೂಲ್ನ ಸಹಕಾರಿ ಯಶಸ್ಸಿನ ಕತೆಗೆ ಹೋಲಿಸಿದ್ದಾರೆ. ಭಾರತ್ ಟ್ಯಾಕ್ಸಿ ಪ್ರಸ್ತುತ ಕಮಿಷನ್ ವಿಧಿಸುವುದಿಲ್ಲ ಎಂದು ಹೇಳಿಕೊಂಡಿದೆ. ದೆಹಲಿ, NCR ಮತ್ತು ರಾಜ್ಕೋಟ್ನಲ್ಲಿ ಕಾರ್ಯಾಚರಣೆಗಳು ಪ್ರಾರಂಭವಾಗಿವೆ. ದೆಹಲಿ ಸಂಚಾರ ಪೊಲೀಸರೊಂದಿಗೆ ಪಾಲುದಾರಿಕೆಯಲ್ಲಿ ಡಿಜಿಟಲ್ ಪ್ರೀಪೇಯ್ಡ್ ಬೂತ್ಗಳು ಮತ್ತು ನೈಜ ಸಮಯದ ಮೇಲ್ವಿಚಾರಣೆ ಮತ್ತು SOS ಸಕ್ರಿಯಗೊಳಿಸಿದ ನಿಯಂತ್ರಣ ಕೇಂದ್ರ ಸೇರಿದಂತೆ ಹೆಚ್ಚಿನ ನವೀಕರಣಗಳಿಗೆ ಟೆಕ್ಲೂಸಿವ್ ಆದ್ಯತೆಯ ಮೂಲವಾಗಿದೆ.